ತಂದೆಯಾದ ದೇವರಿಂದಲೂ ಪ್ರಭುವಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆ ಹಾಗೂ ಸಮಾಧಾನ ಉಂಟಾಗಲಿ. ಇಂದು ದೇವರು ತನ್ನ ಪರಿಶುದ್ಧ ಗ್ರಂಥದಿಂದ ನಮಗೆ ಅನುಗ್ರಹಿಸಿದ ಇಂದಿನ ದೇವರ ವಾಗ್ದಾನವೇನೆಂದರೆ, ಯೆಶಾಯನ ಗ್ರಂಥ 54ನೇ ಅಧ್ಯಾಯ 14ನೇ ವಚನ. ಧರ್ಮವೇ ನಿನಗೆ ಆಧಾರ, ನೀನು ಹಿಂಸೆಗೆ ದೂರವಾಗಿರುವಿ, ನಿನಗೆ ಹೆದರಿಕೆ ಇರುವುದಿಲ್ಲ, ನಾಶನವೂ ದೂರವಾಗಿರುವುದು, ನಿನ್ನ ಹತ್ತಿರಕ್ಕೆ ಬಾರದು ಎಂಬುದಾಗಿ. ನೀತಿಯಲ್ಲಿ ನೀನು ಸ್ಥಾಪಿಸಲ್ಪಡುವಿ, ನಿನ್ನನ್ನು ಬಾಧಿಸುವವರು ನಿನಗೆ ದೂರವಾಗುವರು ಎಂದು ದೇವರು ಇಂದು ನಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ. ನನ್ನ ಪ್ರೀತಿಯ ಕ್ರೈಸ್ತ ಸಹೋದರ ಸಹೋದರಿಯರೇ, ಬಾಧಿಸುವವರು ನಿಮ್ಮನ್ನು ಅಲುಗಾಡಿಸಲಾರರು, ಯಾಕೆಂದರೆ ನಿಮ್ಮ ಅಡಿಪಾಯ ಈ ಲೋಕದಲ್ಲಿಲ್ಲ, ದೇವರ ನೀತಿಯಲ್ಲಿದೆ. ದೀರ್ಘಕಾಲ ಶತ್ರುಗಳ ಕೈಯಲ್ಲಿ ಬಂಧಿಗಳಾಗಿ ಅನೇಕ ಅವಮಾನಗಳನ್ನು ಅನುಭವಿಸಿದ ಇಸ್ರಾಯೇಲ್ಯರನ್ನು ಸಮಾಧಾನಪಡಿಸಲು ದೇವರು ಹೇಳಿದ ಮಾತುಗಳಿವು. ಇನ್ನು ನಿಮ್ಮ ಕಣ್ಣೀರಿನ ದಿನಗಳು ಮುಗಿದಿವೆ, ನಿಮ್ಮನ್ನು ಬಾಧಿಸುವ ಶತ್ರುಗಳನ್ನು ನಿಮ್ಮ ಬಳಿ ಬರದಂತೆ ಮಾಡಿ ನಿಮ್ಮನ್ನು ಸುರಕ್ಷಿತವಾಗಿ ಸ್ಥಾಪಿಸುತ್ತೇನೆಂದು ದೇವರು ವಾಗ್ದಾನ ಮಾಡುತ್ತಿದ್ದಾನೆ. ಇದು ನಿರಾಶೆಯಲ್ಲಿರುವವರಿಗೆ ದೇವರು ನೀಡುವ ವಿಜಯದ ಸಂಕೇತ. ನಾವು ನಮ್ಮ ಸ್ವಂತ ನೀತಿಯ ಮೇಲೆ ನಿಂತಾಗ ಬೇಗನೆ ಬೀಳುತ್ತೇವೆ, ಆದರೆ ದೇವರು ಕೊಡುವ ನೀತಿಯಿಂದ ನಾವು ಸ್ಥಾಪಿಸಲ್ಪಟ್ಟಾಗ ನಮ್ಮ ಅಡಿಪಾಯವು ಬಲವಾಗಿರುತ್ತದೆ. ದೇವರ ವಾಕ್ಯಕ್ಕೆ ಬದ್ಧರಾಗಿ ಜೀವಿಸುವವರನ್ನು ಯಾವುದೇ ಶಕ್ತಿ ಅಲುಗಾಡಿಸಲಾರದು. ಆತನು ನಮ್ಮನ್ನು ಶಿಸ್ತಿನಿಂದ ಒಂದು ಉನ್ನತ ಸ್ಥಾನದಲ್ಲಿ ನಿಲ್ಲಿಸುತ್ತಾನೆ. ಶತ್ರುಗಳ ಭಯವಾಗಲಿ ನಮ್ಮನ್ನು ಕುಗ್ಗಿಸುವ ಸಂದರ್ಭಗಳಾಗಲಿ ನಮ್ಮ ಹತ್ತಿರ ಬರದಂತೆ ದೇವರು ಬೇಲಿಯಂತೆ ನಿಲ್ಲುತ್ತಾನೆ. ನೀನು ಭಯಪಡಬೇಕಾಗಿಲ್ಲ ಎಂದು ಆತನು ಧೈರ್ಯ ಹೇಳುತ್ತಿದ್ದಾನೆ. ನಮ್ಮನ್ನು ಕಾಡುವ ಸಮಸ್ಯೆಗಳು, ಮನಸ್ಸನ್ನು ನೋಯಿಸುವ ವ್ಯಕ್ತಿಗಳು ಅಥವಾ ಸನ್ನಿವೇಶಗಳ ಮೇಲೆ ದೇವರು ತನ್ನ ಅಧಿಕಾರವನ್ನು ತೋರಿಸುತ್ತಾನೆ. ಆತನ ಶಾಂತಿಯು ನಮ್ಮ ಹೃದಯಗಳನ್ನು ಕಾಪಾಡುತ್ತದೆ. ನನ್ನ ಪ್ರೀತಿಯ ಕ್ರೈಸ್ತ ಸಹೋದರ ಸಹೋದರಿಯರೇ, ನಿಮ್ಮ ಜೀವನದಲ್ಲಿ ಬಾಧಿಸುವವರು ಹೆಚ್ಚಾಗಿದ್ದಾರೆಂದು ಕುಗ್ಗುತ್ತಿದ್ದೀರಾ? ನಿಜ, ನಮ್ಮನ್ನು ಬಾಧಿಸುವವರು ಎದುರಾದಾಗ ಸಹಜವಾಗಿಯೇ ಭಯವಾಗುತ್ತದೆ. ಆದರೆ ಮನುಷ್ಯರ ಮಾತಿಗಿಂತ ದೇವರ ವಾಗ್ದಾನ ದೊಡ್ಡದು. ನೀವು ನೀತಿವಂತರಾಗಿದ್ದರೆ ನಿಮ್ಮನ್ನು ಎದುರಿಸುವ ಶಕ್ತಿ ಯಾರಿಗೂ ಇರದು. ಸನ್ನಿವೇಶಗಳು ನಿಮ್ಮನ್ನು ಸುತ್ತುವರೆದಾಗ ಚಿಂತಿಸಬೇಡಿ, ಯಾಕೆಂದರೆ ಬಾಧಿಸುವವರನ್ನು ದೂರವಿಡುವ ಜವಾಬ್ದಾರಿಯನ್ನು ದೇವರು ತೆಗೆದುಕೊಂಡಿದ್ದಾನೆ. ಆತನು ಕೊಡುವ ಧೈರ್ಯ ನಿಮಗೆ ಜೊತೆಗಿದ್ದರೆ ಶತ್ರುಗಳ ಆಯುಧಗಳು ನಿಮ್ಮ ಮುಂದೆ ನಿಲ್ಲಲಾರವು. ಆತನು ನಿಮ್ಮನ್ನು ಸುರಕ್ಷಿತವಾಗಿ ಸ್ಥಿರವಾಗಿ ನಿಲ್ಲಿಸುತ್ತಾನೆ. ಅಂತಹ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಿ ಇಂದಿನ ಈ ದೇವರ ವಾಗ್ದಾನ ನಿಮ್ಮೆಲ್ಲರ ಜೀವನದಲ್ಲಿ ನೆರವೇರಲಿ. ಆಮೇನ್. ಪ್ರಾರ್ಥನೆ. ಮಹಾಪರಿಶುದ್ಧನಾದ ನಮ್ಮ ದೇವರೇ, ದಯುಳ್ಳ ತಂದೆಯೇ, ಇಂದು ನೀವು ನಮಗೆ ಅನುಗ್ರಹಿಸಿದ ಈ ವಾಗ್ದಾನಕ್ಕಾಗಿ ಮೊದಲು ನಿಮಗೆ ಸಾವಿರಾರು ಸ್ತೋತ್ರಗಳು. ಕಳೆದ ಮುಂಜಾನೆಯಿಂದ ಇಂದಿನ ಮುಂಜಾನೆವರೆಗೂ ನಿನ್ನ ಕೃಪೆಯಲ್ಲಿ ನಮ್ಮನ್ನು ಇಲ್ಲಿಯವರೆಗೆ ಕಾಪಾಡಿದ್ದಕ್ಕಾಗಿ, ನಮ್ಮನ್ನು ಸಜೀವಾಗಿಟ್ಟಿದ್ದಕ್ಕಾಗಿ ಸಾವಿರಾರು ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಇಂದು ನಾವು ಮಾಡಲಿರುವ ಎಲ್ಲಾ ಕೆಲಸಗಳಲ್ಲಿ, ನಮ್ಮ ಓಡಾಟಗಳಲ್ಲಿ ನೀವು ನಮಗೆ ಜೊತೆಯಾಗಿರಿ. ಪ್ರತಿಯೊಬ್ಬರ ಜೀವನದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ದಯಪಾಲಿಸಿ ನಿಮ್ಮ ಕೃಪೆಯಲ್ಲಿ ಭದ್ರಪಡಿಸಬೇಕೆಂದು ನಜರೇತಿನ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ, ನನ್ನ ಪ್ರೀತಿಯ ಪರಲೋಕದ ತಂದೆಯೇ. ಆಮೇನ್.